ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಮೀನ್ಸ್ ಲಾಸ್ಟ್ ಟೈಮ್ ಹೋಗಿದ್ದು ನಮ್ಮ ಅಮ್ಮನ ಮನೆ ದೇವರು, ಇವಾಗ ನಮ್ಮ ಅತ್ತೆ ಮನೆ ದೇವರು ಹೆಣ್ದೇವರು ಪಿರಿಯಾಪಟ್ಟಣ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಲಾಂಗ್ ಜರ್ನಿ ಆಗಿರೋದ್ರಿಂದ ಸ್ವಲ್ಪ ಬೇಗ ಬಿಡ್ತಾ ಇದ್ದೀವಿ. ಒಂದು 7:30 ಆಗಿದೆ. ಆ್ಯಕ್ಚುಲಿ 6 ಗಂಟೆಗೆ ಬಿಡಬೇಕಿತ್ತು. ಲೇಟಾಗಿ ನನ್ನಿಂದ ಲೇಟಾಗಿ ಲೇಟ್ ಆಯಿತು. ಹಾಗಾಗಿ 7:30 ಆಗಿದೆ. ಆ್ಯಂಡ್ ಆಲ್ಸೋ ಆನ್ ದ ವೇ ನಮ್ಮ ಅತ್ತೆನ ಪಿಕ್ ಮಾಡಬೇಕು. ಚನ್ನಪಟ್ಟಣದಲ್ಲಿ ಹತ್ಕೊತಾರೆ. ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಸೊ ನನ್ನ ಮಗನ ಈ ರೀತಿ ರೆಡಿ ಮಾಡಿದ್ವಿ ಗೈಸ್. ಪಾಪ ಬೆಳಿಗ್ಗೆನೇ ಎದ್ದೈತೆ ನನ್ನ ಮಗ. 6 ಗಂಟೆಗೆ ಸ್ನಾನ ಮಾಡಿಸ್ಬಿಟ್ಟಿದ್ದೀವಿ ಇವತ್ತು. ಯೂಶ್ವಲಿ 10 ಗಂಟೆ ಆಗ್ತಿತ್ತು ಸ್ನಾನ ಮಾಡಿಸೋದಕ್ಕೆ. ಇವತ್ತು ಸ್ವಲ್ಪ ಬೇಗ ಮಾಡಿಸಿದ್ದೀನಿ. ಸೊ ಬನ್ನಿ ಹೋಗೋಣ. ಇಷ್ಟೊತ್ತಿಗೆ ಬಿಟ್ಟಿದ್ರೆ ಮಂಡ್ಯ ಬಿಟ್ಬಿಟ್ಟು ಹೋಗ್ತಾ ಇದ್ವಂತೆ ಗೈಸ್. ಕಾಫಿ ಕಾಯಿಸ್ಬೇಕಿತ್ತು, ನಾನು ಬೇಡ ಅಂತ ಅದ್ನ. ರೆಡಿ ಮಾಡೋದೇ ಆಯ್ತಲ್ಲ. ನಾನು ಏನೂ ರೆಡಿ ಆಗಿಲ್ಲ ಗೈಸ್. ಸರಿ, ರೆಡಿ ಆಗಕ್ಕೆ ಇಷ್ಟೊತ್ತು ಏನಾರ ಪ್ರತಿ ಸಲ ಚೂಟಿ ತರ ಹಾಕೊಂಡು ಹೋಗ್ತಾ ಇದೆ. ಈ ಸಲ ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಹೋಗ್ತಾ ಇದೆಯಲ್ಲ, ಸಂಪ್ರದಾಯವಾಗಿ ಹೋಗೋಣ ಅಂತ ಸೀರೆ ಉಟ್ಕೊಂಡೆ ಅಷ್ಟೇ ಗೈಸ್, ಆಯ್ತಾ. ಸೊ ಅದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. 2 ಅವರ್ ಅಲ್ಲ, 10 ಮಿನಿಟ್ಸ್ 20 ಮಿನಿಟ್ಸ್ ಜಾಸ್ತಿ ಆಯಿತು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಆಗಿಲ್ಲ. ನನ್ನ ಮಗ ಎದ್ದಿದ್ದೆ 6:15. ಅವ್ನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ 5:45 ಎದ್ದ ಅವನು. 6 ಗಂಟೆ 6:15 ಸುಮ್ಮನೆ ಕೂತ್ಕೊಳ್ಳ. 5:45 ಎದ್ದಿದ್ದವನು. 6 ಎದ್ದಿದ್ದು ಅವನಿಗೆಲ್ಲ ರೆಡಿ ಮಾಡಿಸಿ, ಅವನಿಗೆ ಸ್ವಲ್ಪ ಫೀಡ್ ಮಾಡಿಸಿ ಸರಿ ಮಾಡಿಕೊಂಡು ಅವನಿಗೆಲ್ಲ ಕ್ಲೀನಾಗಿ ಮಾಡ್ಕೊಂಡು ಹೋಗೋದು ಬೇಡವಾ ಗೈಸ್. ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಕಾಲ್ ಮಾಮ್ ಲೈಫ್. ಇಟ್ಸ್ ನ್ಯೂ ಮಾಮ್ ಲೈಫ್. ಎಸ್. ನಾನೇನು ರಾತ್ರಿ 2 ಗಂಟೆಗೆ ಎಬ್ಬಿಸ್ಬೇಕಿತ್ತು. ಅವಾಗ ನೀನು 6 ಗಂಟೆಗೆ ಎಲ್ಲ ರೆಡಿ ಮಾಡಿದ್ರು. ಬೆಳಗಾನ ರೆಡಿ ಆಗಿದ್ರೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಇದ್ನ ಹುಡುಗಿ ಥರ. ಇನ್ನು ಈಗ ಆಂಟಿ ಥರ ಕಾಣಿಸ್ತಾ ಇದೆ. ಆಂಟಿ ಆಗಿ ಇರ್ಬೇಕು, ಹುಡುಗಿ ಆಗಿ ಹೋಗ್ಬಾರ್ದು. ಆಯ್ತು ಬಿಡಪ್ಪ, ನೀನು ಇನ್ನೂ ಹುಡುಗ ಅಲ್ಲ, ಅಂಕಲ್ ಅಲ್ಲ, ನೀನು ಇನ್ನೂ ಹುಡುಗ, ಆಯ್ತಾ. ಹೇಳಲೇ ಇಲ್ವಲ್ಲ ಹಂಗೆ ನಾವು ಅಂತ. ಇರಲಿ, ಹೇಳ್ಕೊ, ಯಾರು ಬೇಡ ಅಂತ ಹೇಳಿದ್ದು. ಆ್ಯಂಡ್ ಆಲ್ಸೋ ನಮ್ಮ ಅತ್ತೆ ನಾಷ್ಟ ರೆಡಿ ಮಾಡಿದೋರಂತೆ. ಹೋಗ್ಬಿಟ್ಟು ಬಾಕ್ಸ್ ತಗೊಂಡು ಅಂದವೇ ಹೋಗ್ಬೇಕಾದ್ರೆ ತಿಳ್ಕೊಂಡ್ರೆ ಆಯಿತು. ಚಿತ್ರಾನ್ನ ಮಾಡಿದಾರಂತೆ. ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದಾರೆ ಅವಾಗಲಿಂದ. ನಮ್ಮ ಹರೀಶ ಇನ್ನೂ ಕತೆ ಹೊಡಿತವನಿಲ್ಲಿ. ನಿನ್ನ ಜೊತೆ ಇದನ್ನ ಕತೆ ಮಾಡಲೇಬೇಕಲ್ಲ, ಏನಾರು ಒಂದು ಗಂಟೆ ರೆಡಿ ಆಗ. ನನ್ನ ಮಗ ಏನು ಇವತ್ತು ಇಷ್ಟು ಬೇಗ ಬೆಳಗ್ಗೆನೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚಿಕ್ಕ ಪುಟ್ಟಲ್ಲೇ ಸೊ ಗೈಸ್, ಆ್ಯಕ್ಚುಲಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ವೈಸ್ ಆಗಿಲ್ಲ, ಆಯಿತಾ. ಸೊ ಇವಾಗ ವಾಯ್ಸ್ ಕೇಳಿಸ್ತಿದೆಯೋ ಈಗ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಮಂಡಿ ಹತ್ರ ನಿಲ್ಲಿಸಿದ್ದಾರೆ, ತರಕಾರಿ ಮಂಡಿ ಹತ್ರ. ಹೂವು ಮತ್ತು ಬಾಳೆಹಣ್ಣು ತೊಗೊಂಡಿರ್ತಿತ್ತು. ಆ್ಯಂಡ್ ಆಚೆ ಮುಡ್ಕೊಳಕ್ಕೆ ಹೂವು ಇರಲಿಲ್ಲ. ಹೂವು ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಟೈಮ್ ಆಗುತ್ತೆ. ನಾನು ಒಬ್ಬಳೇ ಎಲ್ಲ ಎದ್ದು ಮನೆ ಓಡಿಸಿ ದೇವ್ರ ಪೂಜೆ ಮಾಡಿ ಎಲ್ಲ ಮಾಡಬೇಕಲ್ವ. ನಾನು ಮಗನೇ ಹಾಂ ಏನು ಬೇಕು ಹರೀಶ್? ಸೊ ನಮ್ಮ ಅತ್ತೆನ ಪಿಕಪ್ ಮಾಡಿಕೊಂಡು ನಾವು ಹೊರಟ್ವಿ. ಆ್ಯಕ್ಚುಲಿ ಅವನಿಗೆ ಫೀಡ್ ಮಾಡ್ತಾ ಇರಬೇಕು. ಆ್ಯಂಡ್ ಆಲ್ಸೋ ಅವ್ನಿಗೆ ಸ್ವಲ್ಪ ಸಿರ್ಲಾಕ್ ತಿನ್ನಿಸ್ಬೇಕಿತ್ತಲ್ಲ ಮಾರ್ನಿಂಗು. ಸೊ ಮಾಡ್ಕೊಂಬಂದಿದ್ನಲ್ಲ ಅಂಥೇಳಿ ನಾನು ಹಿಂದೆ ಬಂದುಬಿಟ್ಟೆ. ಆರಾಮಾಗಿ ಕೂತ್ಕೊಳ್ಳೋಣ, ಕಾಳು ಮುಚ್ಕೊಂಡ್ರೆ ಅವನ್ನ
ಕಾಲ ಮೇಲೆ ಹಾಕ್ಕೊಳ್ಳೋಕ್ಕೆ ಆರಾಮಾಗಿರ್ತಾನೆ, ನಿದ್ದೆ ಮಾಡ್ತಾನಲ್ವ. ಸೊ ಹಾಗಾಗಿ ನಾನು ಹಿಂದೆ ಬಂದ್ಬಿಟ್ಟೆ. ಆ್ಯಕ್ಚುಲಿ ನನಗೆ ಸೆಕೆ ಆಗ್ತಾಯಿದೆ, ನನಗೆ ಈ ಥರ ಕೂದಲೆಲ್ಲ ಬಿಟ್ಕೊಂಡೆ ನನಗೆ ಇರಿಟೇಷನ್ ಆಗುತ್ತೆ ಆಯಿತಾ. ಎತ್ತಿ ಕಟ್ಬಿಟ್ರೇ ನನಗೆ ಸಮಾಧಾನ. ಸೊ ನೋಡ್ತಾ ಇದ್ದೀನಿ ಎತ್ತಿ ಕಟ್ಟಲಾ ಅಂಥೇಳಿ. ಏನು ಬೇರೇನು ಬೇಡ. ಸೊ ಫೈನಲಾಗಿ ನಮ್ಮ ಮನೆ ದೇವ್ರ ಹತ್ರ ಬಂದ್ವಿ. ಆ್ಯಕ್ಚುಲಿ ನಾನು ಏನೇನೋ ಮನಸ್ಸಲ್ಲಿ ಕೇಳೋಣ ಅಂತ ಅಂದ್ಕೊಂಡು ಹೋದೆ ಆಯಿತಾ. ಯಾವಾಗಲೂ ಹಂಗೆ ಆಗುತ್ತೆ ನನಗೆ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋದಾಗೆಲ್ಲನೂ ಏನೇನೋ ಕೇಳೋಣ, ನಮ್ಮ ಮನಸ್ಸಲ್ಲಿರೋ ಕಷ್ಟನ ಕೇಳಿ ಪರಿಹರಿಸ್ಕೊಳ್ಳೋಣ ಅಂತಲೇ ಹೋಗೋದು, ಬೇಡೋಣ ಅಂತಲೇ. ಬಟ್ ದೇವ್ರು ನೋಡ್ತಾ ನೋಡ್ತಾ ನಾವೇನು ಬೇಡಿದ್ದೀವಿ ಅನ್ನೋದೇ ಮರ್ತೋಗ್ಬಿಟ್ಟಿರ್ತೀವಿ. ನನಗೆ ಹಾಗಾಗುತ್ತೆ, ನಿಮ್ಗೆ ಹೆಂಗಾಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ನಾನು ಏನು ಕೇಳ್ಕೊಂಬಂದಿದ್ದೀನಿ ಅನ್ನೋದೇ ನನಗೆ ಗೊತ್ತಲ್ಲ. ಬಟ್ ದೇವ್ರನ್ನ ಕಣ್ತುಂಬ ನೋಡ್ಕೊಂಡು ಬಂದಿರ್ತೀನಿ. ಸೊ ಅದಕ್ಕೆ ಖುಷಿಯಾಗುತ್ತೆ. ಇನ್ನು ಮಿಕ್ಕಿದ್ದು ಕೊಡೋದು ಬಿಡೋದು ಎಲ್ಲ ದೇವ್ರಿಗೆ ಸೇರಿದ್ದು. ನನ್ನ ಕಷ್ಟ ಗೊತ್ತಿಲ್ಲದೆ ಇರೋದೇನಿಲ್ಲ ಅಲ್ಲ ದೇವರಿಗೆ, ಯಾರಿಗಿಲ್ಲ ಕಷ್ಟ. ಬಟ್ ನೋಡಿ ಇಲ್ಲಿಂದನೇ ಅದೇನೋ ಹೇಳ್ತಾರೆ, ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು ಅಂತ ಹೇಳ್ಬಿಟ್ಟು ಪವರ್ಫುಲ್. ನಾನೇ ನಂಬಿರೋ ಪ್ರಕಾರ ನಾನು 1-2-3 ಸಲ ಆ ದೇವ್ರನ್ನ ನೆನೆಸ್ಕೊಂಡ್ರೆ, ನಾನು ಏನಾದರೂ ಮಾಡಬೇಕು ಅಂತ ನೆನೆಸ್ಕೊಂಡ್ರೆ ಅದು ಖಂಡಿತ ಆಗುತ್ತೆ. ಸೊ ಇಲ್ಲೇ ಕೈ ಮುಕ್ಕೊಂಡ್ಬಿಡಿ. ಸೊ ಅಲ್ಲಿ ಪಿರಿಯಾಪಟ್ಟಣದಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ಫೇಮಸ್ ಅದು ಅಂಥೇಳಿ. ಸೊ ನಮ್ಮ ಅತ್ತೆ ಪಾಪುನ ಎತ್ಕೊಂಡು ಈಚೆ ಕೂತ್ಕೊಂಡ್ರು. ನಾನೊಂದು ಗ್ಲಿಮ್ಸ್ ಇಲ್ಲಿ ಅಂಥೇಳಿ ಇಲ್ಲಿ ಕ್ಯಾಪ್ಚರ್ ತೊಗೋತಿದ್ದೀನಿ. ಆ್ಯಕ್ಚುಲಿ ದೇವಸ್ಥಾನ ಫುಲ್ ರಶ್ ಇದ್ದರು ಆಯಿತಾ. ಮೊಡ್ಲಕ್ಕಿ ಕೊಟ್ಬಿಟ್ಟು 1.5 ವರ್ಷದಿಂದ ಇಲ್ಲಿಗೆ ಬರಬೇಕು, ನಾನು ಪ್ರೆಗ್ನೆಂಟ್ ಆದಾಗಿಂದ ಅಂದ್ಕೊಂಡಿದ್ದು ಆಯಿತಾ ಗೈಸ್, ಬರಬೇಕು ಅಂಥೇಳಿ. ಏನೋ ಒಂದು ಕಮಿಟ್ಮೆಂಟಿಂದ ಅದು ಡಿಲೇ ಆಗ್ತಾನೆ ಬಂತು. ಮೇ ಬಿ ಋಣ ಇದ್ದರೆ ಅನಿಸುತ್ತೆ, ದೇವ್ರಿಗೆ ನೋಡಬೇಕು ಅಂತ ಅನ್ನಿಸ್ದಾಗ ಕರ್ಸ್ಕೊತಾಳಂತೆ, ನಾವು ನೋಡಬೇಕು ಅಂದಾಗ ದೇವ್ರ ದರ್ಶನ ಕೊಡಲ್ಲ ಅಂತ ಇದಕ್ಕೆ ಹೇಳೋದು. ಸೊ ಇವತ್ತು ಋಣ ಕೊಡ್ಬಂತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ಆಲ್ಸೋ ನಾಷ್ಟ ಕೂಡ ಮಾಡಿರಲಿಲ್ಲ. 11:30-12 ಗಂಟೆ ಆಗಿತ್ತು ಆ್ಯಕ್ಚುಲಿ ದರ್ಶನ ಎಲ್ಲ ಮುಗಿಯೋಷ್ಟರಲ್ಲಿ. ಆಮೇಲೆ ಅಲ್ಲಿ ಸೈಡಲ್ಲೆಲ್ಲ ಹಾಕ್ಬಿಟ್ಟು, ಕಾರ್ನ ಹಾಕ್ಬಿಟ್ಟು ಅವನ್ನ ಸೀಟ್ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಮಲಗಿಸಿದ್ದೀವಿ. ಸೊ ಅವನಿಗೆ ಪ್ಯಾಂಪರ್ಸ್ ಹಾಕ್ಬಿಟ್ಟಿದ್ವಲ್ಲ, ಸ್ವಲ್ಪ ಗಾಳಿ ಆಡಲಿ ಅಂಥೇಳಿ ಪ್ಯಾಂಪರ್ಸು ಚಡ್ಡಿ ಎಲ್ಲ ತೆಗೆದ್ಬಿಟ್ಟು ಮಲಗಿಸಿದ್ದೀವಿ. ಇಲ್ಲಿ ಟಿಫನ್ ಮಾಡ್ಕೊಂಬಿಡೋಣ ಅಂತೇಳಿ ಟಿಫನ್ ಮಾಡ್ಕೊತಾ ಇದ್ದೀವಿ. ಸೊ ಟಿಫನ್ ಎಲ್ಲ ಮಾಡಿಕೊಂಡು ಇಷ್ಟು ದೂರ ಬಂದಿದ್ದೀವಿ, ಬೇರೆ ಎಲ್ಲಾದರೂ ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಹೇಳ್ದೆ ಹರೀಶ. ಹಾಗಾಗಿ ನಾವು KRS ನೋಡಿರಲಿಲ್ಲ ನಾನು ಆಯಿತಾ. ಅದಕ್ಕೆ ಹರೀಶ KRSಗೆ ಕರ್ಕೊಂಡು ಹೋದ. ಆ್ಯಕ್ಚುಲಿ ನಾನು ಅಂದ್ಕೊಂಡು ಇಲ್ಲಿ KRS ಅಂತಂದರೆ ನೀರು ಬೀಳ್ತಾ ಇರುತ್ತೆ, ನೀರು ನೋಡ್ಕೊಂಬರೋದು ಅಂತ ನಾನು ಅಂದ್ಕೊಂಡೆ. ಬಟ್ ಇಲ್ಲೆಲ್ಲ ಪಾರ್ಕ್ ಎಲ್ಲ ಇತ್ತು. ಆ್ಯಕ್ಚುಲಿ ಫೋಟೋಸ್ ಎಲ್ಲ ಸಕ್ಕತ್ತಾಗಿ ಬಂದಿದೆ. ಆ್ಯಕ್ಚುಲಿ ಗ್ರೀನರಿಯಾಗಿ ಚೆನ್ನಾಗಿತ್ತು. ಈ ಥರ ಫ್ಯಾಮಿಲಿ ಏನಾದರೂ ಹೋದರೆ ನಾನು ಅಲ್ಲೇ ನೋಡಿದ್ದೀನಿ, ಅಷ್ಟು ಜನ ಊಟ ತೊಗೊಂಡು ಅಲ್ಲೇ ಹಾಸ್ಕೊಂಡು ಪ್ಲೇಟ್ಗಳನ್ನೆಲ್ಲ ತಿಂದೆ ಅಂತ ಹೇಳ್ತಿದ್ದೀನಿ. ಪ್ಲೇಟೆಲ್ಲ ತೊಗೊಂಡೋಗಿ ಊಟ ಹಾಕ್ಕೊಂಡು ತಿಂದು ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಆ್ಯಕ್ಚುಲಿ KRS. ನಮ್ಮ ಹರೀಶ ಅಂತ ಫೋಟೋಸ್ ತೆಗಿ ನಂದು ನನ್ನ ಮಗನ ಫೋಟೋಸ್ ತೆಗಿ ಅಂತ ಹಾಗೆ ಒಂದು ಡೈ ಹೊಡೆದ್ಬಿಡತ್ತೆ. ಎದ್ಬಿಟ್ಟು ಹಂಗೆ ನಡ್ಕೊಂಡು ಬನ್ನಿ. ಏನಿಲ್ಲ ಕರೆಂಟು ಇಲ್ಲ. ಅಲ್ಲಿಂದ ನೀರು ಬರ್ತದೆ, ಆಫ್ ಮಾಡ್ಬಿಟ್ಟಾರೆ. ನೀರಿನರ್ಗೆ ಏನ ಬಿದ್ದುಬಿಟ್ಟದೆ. ಆ ಮಕ್ಕಳು ಆಟ ಆಡ್ತಾರಲ್ಲ ಅದೆಲ್ಲ ಇಲ್ವಾ?
ನಿಮ್ಮಪ್ಪ ತೋರಿಸಿದ್ನಾ ನಿಮ್ಮಪ್ಪ ತೋರಿಸಿದ್ನಾ ಹೇಳು ನಮ್ಮಪ್ಪ ನನ್ನವಾಗಿದ್ದಲ್ಲ ಆವಾಗ ಕರ್ಕೊಂಡೋಗಿದ್ದ ಬಗ್ಗೆ ಮಗ ಈಗ ಕರ್ಕೊಂಡ್ಬಂದ ಇಪ್ಪ ನನಗೆ 20 ವರ್ಷ ಆದಮೇಲೆ ಹೇಳ್ತೀಯಾ ಎಲ್ಲ ಮಾಡಿದ್ವಿ ಅಂತ ನಾಳೆ ಬಿಸಿ ಸೊ ಪಾರ್ಕೆಲ್ಲ ನೋಡಿಕೊಂಡು ಇಲ್ಲಿ ಬೋಟಿಂಗ್ ಹತ್ರ ಬಂದ್ವಿ. ಆ್ಯಕ್ಚುಲಿ ನಾನಿಲ್ಲಿ ಝೂಮ್ ಮಾಡ್ತೀನಿ ನೋಡಿ, ಅಲ್ಲಿ ರಾತ್ರಿ ಹೊತ್ತು ಲೈಟಿಂಗ್ಸ್ ಎಲ್ಲ ಬಿಟ್ಟು ಮ್ಯೂಸಿಕ್ ಎಲ್ಲ ಬಿಟ್ಟು ಹಾಕಿ ಲೈಟೆಲ್ಲ ಹಾಕ್ತಾರಂತೆ, ಅಲ್ಲಿ ಏನಾದರೂ ಫಂಕ್ಷನ್ಸ್ ಮಾಡೋದಂತೆ. ಸೊ ನಂಗೆ ಗೊತ್ತಿಲ್ಲ, ಹರೀಶ ಹೇಳ್ತಾಯಿದ್ದೆ. ಆ್ಯಂಡ್ ಆಲ್ಸೋ ಇಲ್ಲಿ ಸೇತುವೆ ಇದೆಯಲ್ವ, ಅಲ್ಲಿ ಪೂರಾ ಲೈಟಿಂಗ್ಸ್ ಇರುತ್ತಂತೆ. ರಾತ್ರಿ 8 ಗಂಟೆವರೆಗೂ KRS ತೆಗ್ದಿರುತ್ತಂತೆ, ನನಗೆ ಗೊತ್ತಿಲ್ಲ. ಇದು ಹರೀಶ ಅಂದ, ಹಾಗಾಗಿ ನಾನು ಹೇಳ್ತಾಯಿದ್ದೀನಿ ನಿಮಗೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಿಸಿಲು ಬೇರೆ, ನನ್ನ ಮಗನಿಗೆ ಛತ್ರಿ ಬೇಡ ಇಟ್ಕೊಂಡು ತೋರಿಸ್ಕೊಂಡು ಕರ್ಕೊಂಡ್ಬಿಟ್ವಿ. ಸೊ ನನ್ನ ಮಗ ಅಂತೂ ಮನ್ಸಲ್ಲಿ ಬೈಕೋತಿರ್ತಾನೆ, ಸಾಕು ಫಸ್ಟು ಮನೆಗೆ ಕರ್ಕೊಂಡು ನಡೀರಿ ನನ್ನ ಅಂತ. ಇಲ್ಲಿ ನಮ್ಮ ಹರೀಶ ಏನು ಮಾಡಿದ್ದಾನೆ ಅಂತಂದರೆ, ಆ ಫೋನ್ನ ಹಂಗೆ ಜೋಬಲ್ಲಿ ಇಟ್ಕೊಂಡು ವೀಡಿಯೋ ಮಾಡಿದ್ದಾರೆ, ಸರಿನಾ. ನಾನಿದೇನಿದು ವೀಡಿಯೋ ಅಂತ ಹೇಳಿದ್ರೆ, ಸುಮ್ಮನೆ ಗ್ಲಿಮ್ಸ್ ತೊಗೊಟ್ಟಿದ್ದೀನಿ, ನಿನಗೆ ಹಾಕೋ ವೀಡಿಯೋ ಇರೋದು ಯೂಟ್ಯೂಬ್ಗೆ ಹಾಕೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನನಗೆ. ಅಯ್ಯೋ, ಸುಮಂಗಲಿಗೆ ಬಂದಿದ್ವಿ, ಅದು ಮುಗಿಸ್ಕೊಂಡು ಸುಮಂಗಲಿಗೆ ನಮ್ಮಮ್ಮ ಒಂದು ಸ್ವಲ್ಪ ಡೈಲಿ ವೇರ್ಸ್ ಸೀರೆ ತೊಗೊಂಡು ಬಾ ಅಂತಂದಿದ್ರು. ಸುಮಂಗಲಲ್ಲಿ ಚೆನ್ನಾಗಿರುತ್ತೆ, ಅಫೋರ್ಡಬಲ್ ಪ್ರೈಸಲ್ಲಿ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಸೀರೆ ನೋಡೋಣ ಅಂತ ಬಂದೆ. ಮೇಲ್ಗಡೆ ಸೀರೆ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ಆ ಸೀರೆ ನಿಮಗೆ ಕಾಣಿಸ್ತಿದೆಯಲ್ಲೋ, ಇದು 6,500 ಅಂತ ನಮ್ಮ ಮನುಷ್ಯ ಹೇಳ್ತಾಯಿದ್ದೆ. ಏನು 6,500 ರೂಪಾಯಿ ಸೀರೆಗೆ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಬಾ ಅಂತ ಹೇಳ್ತಾಯಿದ್ರು. ಬಟ್ ಅದು ರೇಷ್ಮೆ ಸೀರೆ ಅಷ್ಟೇ ರೈಟು. ಸೊ ನನಗೆ ಡೈಲಿ ವೇರ್ಸ್ ಬೇಕಿತ್ತು. ಆ್ಯಂಡ್ ಆಲ್ಸೋ ನಾನು ಒಂದು ಸಿಲ್ಕಲ್ಲಿ ಹುಡುಕ್ತಾಯಿದ್ದೆ, ಅದೇನೋ ಸಿಗುತ್ತಾ ಅಂತ ಮೇಲ್ಗಡೆ ಬಂದೆ ತೊಗೊಳ್ಳೋಣ ಅಂಥೇಳಿ. ಬಟ್ ನನಗೆ ಆ ಥರ ಸಿಕ್ಕಲಿಲ್ಲ. ಆಮೇಲೆ ನಾನು ನಮ್ಮಮ್ಮಂಗೆ ಡೈಲಿ ವೇರ್ಸ್ ಸೀರೆ ತೊಗೊಂಡು ಮನೆಗೆ ಹೊರಟ್ವಿ. ಸೊ ಅದು ಕೂಡ ಲಾಸ್ಟಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ನೋಡ್ತಾ ಇರಿ ವೀಡಿಯೋಸು. ಸೊ ಈ ಥರ ಎಲ್ಲ ಇದು ಮೀನ್ಸ್ ಇದೇನಂತಾರೆ, ಎಂಬ್ರಾಯ್ಡ್ರಿ ಸೀರೆಗಳೂ ತುಂಬ ಕಾಸ್ಟ್ಲಿ ಅನಿಸ್ತು ನನಗೆ. ಆ್ಯಕ್ಚುಲಿ ಆನ್ಲೈನಲ್ಲಿ ಸ್ವಲ್ಪ ಕಮ್ಮಿ ಇತ್ತು, ಬಟ್ ಇಲ್ಲಿ ಕಾಸ್ಟ್ಲಿ ಇದೆ. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ. ನಾವು ತೊಗೊಂಡು ಬಂದ್ವಿ. ಆಲ್ಮೋಸ್ಟ್ ನಾವು ಇಲ್ಲಿ ಮೈಸೂರು ಬಿಟ್ಟಾಗಲೇ 6 ಗಂಟೆ ಆಗಿತ್ತು. 5:30 6 ಗಂಟೆ ಅಂತ ಅಂದ್ಕೊಳ್ಳಿ. ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಸದ್ಯಕ್ಕೆ ಇದಕ್ಕೆ ಮಳೆಗೆ ಸಿಗಾಕೊಂಡಿಲ್ಲ ಅಷ್ಟೇ. ನಾವು ಇನ್ನೊಂದು 10-15 ನಿಮಿಷ ಲೇಟ್ ಆಗಿಬಿಟ್ರೆ ಮಳೆಗೆ ಸಿಗಾಕೊಂಡ್ಬಿಡ್ತಾಯಿದ್ವಿ. ಆಲ್ಮೋಸ್ಟ್ 8 ಗಂಟೆ ಆಗಿತ್ತು ಗೈಸ್ ನಾವು ಮನೆಗೆ ಬಂದಾಗ. ಸೊ ನಾನು ಯಾವ್ಯಾವ ಥರ ಸೀರೆ ತಂದೆ ಅಂತಂದರೆ, ಇದು ಅಂತಂದರೆ ಗ್ರೀನ್ ವಿತ್ ಪಿಂಕ್ ಬಾರ್ಡರ್ ಇದೆ. ಆ್ಯಕ್ಚುಲಿ ಇದು ಫ್ಲ್ಯಾಶ್ ಲೈಟ್ ಆನ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಡಲ್ಲಾಗಿ ಕಾಣಿಸಿದೆ. ಆ್ಯಕ್ಚುಲಿ ಡಾರ್ಕ್ ಕಲರ್ಸ್, ಅದು ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಇದು ಎಂಬ್ರಾಯ್ಡ್ರಿ ಆಗಿತ್ತು ಬ್ಲೌಸು. ಆ್ಯಂಡ್ ಆಲ್ಸೋ ಪಿಸ್ತಾ ಕಲರ್ ಸೀರೆ ನಮ್ಮ ಅಮ್ಮನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಇದೊಂದು ಇಲ್ಲಿ ಅಂಥೇಳಿ ನಮ್ಮ ಅಮ್ಮನಿಗೆ ತೊಗೊಂಡೆ. ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಹೇಳಬೇಕಂದ್ರೆ, ನಾವು ಹೆಂಗೆ ಕಾಸು ಕೊಟ್ಟ ಅದೇನದು ಕಾಸಿಗೆ ತಕ್ಕನಂಗೆ ಕಜಾಯ ಅಂತ ಹೇಳ್ತಾರಲ್ವ, ಹಾಗೆ. ಸೊ ಇಷ್ಟು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಆಲ್ಸೋ ಇದು ಒಂದು ನಮ್ಮ ಅಮ್ಮನ ಹತ್ರ ಸ್ಕೈ ಬ್ಲೂ ಕಲರ್ಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಫುಲ್ ಸಾಫ್ಟ್ ಮೆಟೀರಿಯಲ್ ಇದು, ಅದಕ್ಕೆ ಚೆನ್ನಾಗಿರುತ್ತೆ ಕೆಲಸಕ್ಕೆ. ತೆಳ್ಳಗಿದ್ರಲ್ವ, ಈಗ ಬೇರೆ ಸೆಕೆ, ಹಾಗಾಗಿ ನೀವು ನೋಡ್ತಾ ಇರ್ಬೋದು. 280 ರೂಪೀಸ್ ಅಷ್ಟೇ ಇದು ಸೀರೆ. ಆ್ಯಂಡ್ ಗ್ರೀನ್ ಸ್ಯಾರಿ ಆಲ್ಮೋಸ್ಟ್ ಅದು 280. ಇದು ಮಾತ್ರ 320 ಅಂತ ಅನಿಸುತ್ತೆ. ನಾನು ಪಿಸ್ತಾ ಕಲರ್ದೊಂದು ತೋರಿಸಿದ್ನಲ್ವ, ಅದು 380ನೋ 370ನೋ ಇರ್ಬೋದು. ಸೊ ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಸೀರೆ ಬಂದು ಇದು ಪಿಂಕಿಶ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ ಇತ್ತು. ಇದು ಕಲರ್ ನಮ್ಮ ಅಮ್ಮನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಇದು ಒಂದನ್ನು ತೊಗೊಂಡು ಬಂದೆ. ಇದು ನೀವು ನೋಡ್ತಾ ಇರ್ಬೋದು 280 ಅಂತ ಅನಿಸುತ್ತೆ, 270. ಇದು ಅಷ್ಟೇ ಆರಾಮಾಗಿ ಕೊಡ್ಬೋದಲ್ಲ. ಇಲ್ಲಿ ರಾಮನಗರದ ಕೇಳೋಕೆ ಹೋದರೆ 350 ಕಮ್ಮಿ ಕೊಡೋದೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ಒಂದು ಈ ಕಲರು ಇರಲಿಲ್ಲ, ರಾಮ ಗ್ರೀನ್ ಕಲರ್ ಅಂತ ಹೇಳ್ತಾರಲ್ಲ, ಸೊ ಈ ಕಲರು ಇರಲಿಲ್ಲ. ಆ್ಯಂಡ್ ಆಲ್ಸೋ ಈ ಥರ ಪ್ಯಾಟ್ರನ್ನು ಇರಲಿಲ್ಲ ನಮ್ಮ ಅಮ್ಮನ ಹತ್ರ ಫ್ಲವರ್ಸ್ದು. ಸೊ ಹಾಗಾಗಿ ಇದು ಒಂದು ಇರಲಿ ಅಂತೇಳಿ ಇದು ಜಸ್ಟ್ 180 ರೂಪೀಸ್ ಗೈಸ್ ಅಷ್ಟೇ. ಸೊ 180 ರೂಪೀಸ್ ಕೊಟ್ಟು ಅಂಥೇಳಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ, ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಆಮೇಲೆ ಇದು ಒಂಥರ ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನೇ ಇಟ್ಕೊಳ್ಳೋಣ ಅಂತ ತೊಗೊಂಡೆ.
ಬಟ್ ನಂಗೆ ಯಾಕೋ ಬೇಡ ಅನ್ನಿಸ್ತು ಆಮೇಲೆ, ಹಾಗಾಗಿ ನಮ್ಮ ಅಮ್ಮಂಗೆ ಕೊಟ್ಬಿಟ್ಟೆ. ಇದು ಜಸ್ಟ್ 250 ಅಷ್ಟೇ ಇದು. ಸೊ ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ? ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ, ಕಾಂಬಿನೇಷನ್ ಚೆನ್ನಾಗಿತ್ತೋ ಇಲ್ವೋ ಅಂಥೇಳಿ. ಇದು ಒಂದು ಸೀರೆ ತೊಗೊಂಡೆ. ಆ್ಯಂಡ್ ಆಲ್ಸೋ ಇದು ಕಲರ್ ಇರಲಿಲ್ಲ ನಮ್ಮ ಅಮ್ಮನ ಹತ್ರ. ಸೊ ಇದು ಒಂದು ಯೆಲ್ಲೋ ಕಲರು ಇರಲಿಲ್ಲ. ಸೊ ಇದಕ್ಕೆ ವಿತ್ ಕುಚ್ಚಿನ ಥರ ಏನದು ಸರ್ಗ್ ಕೂಡ ಕೊಟ್ಟಿದ್ದಾರೆ. ಇದು 280 270 ಕಾಣಿಸ್ತಾ ಇಲ್ಲ ನನಗೆ, 280 ಅನ್ಕೋತೀನಿ. ಸೊ ಇದು ಒಂದು ಸೀರೆ ತೊಗೊಂಡೆ. ಸೊ ಇಷ್ಟು ಸೀರೆನ ನಮ್ಮ ಅಮ್ಮಗೋಸ್ಕರ ತೊಗೊಂಡೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಈ ಲಾಗ್ ಇಷ್ಟ ಆಗಿದ್ದರೆ ಈ ಲಾಗಿಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಆ್ಯಂಡ್ ಲಾಸ್ಟ್ವರೆಗೂ ವೀಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.